ತುಂಬಾ ಕೋಪ ಮಾಡ್ಕೊಂಡಿದ್ರು ಊರಿನ ಜನ. ಮಂಜು ಕೇರ್ಪೇಟೆ ಅವರು ನಮ್ಮ ಬ್ರದರ್ ಎಲ್ಲರೂ ತಗಲಾಕೊಂಡ್ವಿ, ಬಂದ್ರು ಹೊಡೆಕ್ ಸ್ಟಾರ್ಟ್ ಮಾಡ್ಬಿಟ್ರು. ಎಲ್ಲ ಡಿಸ್ಕಸ್ ಮಾಡಬಾರ್ದು, ಬಟ್ ಮಾಡ್ತೀನಿ. ಟೈಮ್ ಸಮಯ ಸಂದರ್ಭ ಬಂದಿದೆ. ಇವಾಗ ನನ್ಗೊಂದು ಒದೆ ಬಿದ್ದೈತಿ ಅಂದ್ರೆ ಎಂಜಾಯ್ ಮಾಡ್ತಿರೋದು ಆಲ್ಮೋಸ್ಟ್ ದಕ್ಷಿಣ ಭಾರತದ ಜನ. ಇದು ನಿಮ್ಮ ಇಂಟರ್ವ್ಯೂ ಹೇಳ್ತಿರೋ ಸರ್, ನನ್ನದು ಹೇಳಿಕೆ ಹೆಂಗಾದ್ರೂ ಹೋಗ್ಬೋದು. ಒಬ್ರು ಅಂಕಲ್ ಏನಾದ್ರು ಮಾಗಡಿ ಕಡೆ ಬರಕ್ ಹೋಗ್ಬಿಡ್ರಿ, ಕೊಲೆ ಮಾಡ್ಬಿಡ್ತೀವಿ. ನಾನು ರೆಡಿ ಇದ್ದೀನಿ ಅದಕ್ಕೂ. ಹಾಯ್, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂಥದ್ದು ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥ ಒಂದು ಪ್ರಕರಣ. ಅಪ್ರಾಪ್ತ ಬಾಲಕಿಯನ್ನ ಅಪಹರಣ ಮಾಡಿರುವಂಥ ಒಂದು ಪ್ರಕರಣದಲ್ಲಿ ಒಂದಷ್ಟು ಜನ ಅಪರಾಧಿಗಳು, ಆರೋಪಿಗಳು ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದರಲ್ಲಿ ಆರೋಪಿ ಅಂತ ಅನಿಸ್ಕೊಂಡಿರೋ ಜನಗಳ ಕಣ್ಣಿಗೆ ಕಾಣಿಸ್ತಿರುವಂಥ ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಾಗಿರ್ಬೋದು, ಬ್ಲಾಗರ್ಗಳಾಗಿರ್ಬೋದು, ಒಂದಷ್ಟು ಜನ ಚರ್ಚೆಲಿದ್ದಾರೆ. ಮತ್ತು ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ನಿಜವಾಗ್ಲೂ ಯೂಟ್ಯೂಬರ್ಸ್ಗಳಿದ್ರ, ನಿಜವಾಗ್ಲೂ ಕಂಟೆಂಟ್ ಕ್ರಿಯೇಟರ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ರ, ಈ ಪ್ರಕರಣಕ್ಕೂ ಅವ್ರಿಗೂ ಸಂಬಂಧ ಇದೆಯಾ, ಈ ವಿಚಾರನ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇರುವಂಥದ್ದು ಕಬ್ಜಾ ಶರಣ್ ಅವರು. ಅದನ್ನು ಅವ್ರ ಕಡೆ ತಿಳ್ಕೊಳ್ಳೋಣ ಬನ್ನಿ. ಬ್ರೋ ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಈ ಒಂದು ಪ್ರಕರಣ ಹೇಗೆ ಶುರುವಾಯಿತು ಅಂತ, ಯಾಕೆಂದ್ರೆ ಒಂದು ಸ್ಟೇಷನ್ ಹತ್ರ ಹೋದ ತಕ್ಷಣ ದಾಳಿ ಮಾಡ್ತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಹೇಗಿತ್ತು, ಅಥವಾ ಹೇಗಿದ್ದು ಸಾಧ್ಯ ಆಯ್ತು ಅಂತ? ಸರ್ ಅದೇನಾಯ್ತು ಅಂದ್ರೆ, ನಾವು ಬೆಳಿಗ್ಗೆ ಒಂದು ನೈಟ್ ಎಲ್ಲ ಪಾರ್ಟಿ ಮುಗಿಸ್ಕೊಂಡ್ವಿ. ನ್ಯೂ ಇಯರ್ಗೆ ಪಾರ್ಟಿ ಮುಗಿಸ್ಕೊಂಡು ಬಂದು ಮಲ್ಕೊಂಡು ಏನೋ ಒಂದು 3 hours ನಿದ್ದೆ ಮಾಡ್ಬಿಟ್ಟು ಬೆಳಗ್ಗೆನೆ ನಾವು ದೇವ ದರ್ಶನಕ್ಕೆ ಅಂತ ಅದು ಬಿದಿನಿಗೆರೆ ಅಂತ ಕುಣಿಗಲ್ ಹತ್ರ ಅದಕ್ಕೆ ಹೋಗಿದ್ವಿ. ದೇವ ದರ್ಶನ ಮುಗಿಸ್ಕೊಂಡಿವಿ. ಅಲ್ಲಿ ನಮ್ಮ ಮಂಡ್ಯ ರವಿ ಮತ್ತೆ ಕೆಂಪಣ್ಣ ಎಲ್ಲ ಅವರೆಲ್ಲ ಜಾಯ್ನ್ ಆದ್ರು. ಎಲ್ಲರೂ ಸೇರಿ ಒಂದು ಪ್ರಮೋಷನ್ ವಿಡಿಯೋ ಮಾಡ್ಬೇಕು ಅಂತ ಹೋಗಿದ್ವಿ. ಮಾಡ್ಕೊಂಡು ಎಲ್ಲರೂ ಸೇರಿದ್ವಿ. ಅಲ್ಲೇ ಊಟ ಗಿಟ ಎಲ್ಲ ಮಾಡ್ಕೊಂಡು ಜೊತೆಲೆ ಮಾಡ್ಕೊಂಡು ಹಂಗೆ ಬೆಂಗಳೂರು ಎಲ್ಲರೂ ಜೊತೆ ಸೇರೆ ಬರೋಣ ಅಂತ ಒಂದು 2 ಕಾರಲ್ಲಿ, ಒಂದು ಕಾರಲ್ಲಿ ಇವರು ರವಿ ಮಂಡ್ಯ ಕೆಂಪಣ್ಣ, ಒಂದು ಕಾರಲ್ಲಿ ನಾವು ಮಂಜು ಕೇರ್ಪೇಟೆ ನಮ್ಮ ಬ್ರದರ್ ಎಲ್ಲರೂ ಸೇರಿ ರಿಟರ್ನ್ ಬರೋ ಟೈಮಲ್ಲಿ ಮಾಗಡಿ ಆನ್ ದ ವೇನೆ ಬರ್ಬೇಕಲ್ಲ. ಮಾಗಡಿಲಿ ರವಿ ಮಂಡ್ಯ ಅವ್ರು ಏನಂದ್ರೆ ಅಂದ್ರೆ ನಮ್ಮ ಬೇಕಾಗಿರೋರೊಬ್ರು ಮಾಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ, ಮಾತಾಡ್ಸ್ಕೊಂಡ್ ಬರೋಣ. ನಮ್ಗೆ ಯಾರು ಏನು ಅಂತ ಗೊತ್ತಿಲ್ಲ ನಮಗೂ. ಸರಿ ಅಣ್ಣ ಯಾರು ಏನು ಅಂತಂದ್ರೆ ಕೇಳಿದೆ. ಏನಿಲ್ಲ ನಮ್ಮ ಪರಿಚಯ ಇರೋರು ಬರ್ರಿ ಅಂತಂದ್ರು. ಓಕೆ, ನಮ್ಗೇನು ಕಾಮನ್ ಏನೋ ಒಂದು ಆಗಿರುತ್ತೆ, ಮಾತಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಹೋಗೋ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಯಾರೂ ಇರಲಿಲ್ಲ, ಅಂದ್ರೆ ಈ ಜನ ಎಲ್ಲ ಇರಲಿಲ್ಲ. ಅದು ಒಂದು ಎನ್ವೈರ್ಮೆಂಟ್ ನಂಗೆ ಗೊತ್ತಾಗಿದ್ರೆ ನಂಗೆ ಅನ್ಸೋದೇನೋ, ಓಕೆ ಏನೋ ತೊಂದರೆ ನಡೀತೈತೆ, ಏನಾದ್ರು ಕೇಳೋಣ ಮಾಡೋಣ, ಹೋಗೋದು ಬೇಡೋ, ಡಿಸಿಷನ್ ತಗೋಣ ಅಂತ ಅನ್ಸ್ಬೋದೇನೋ. ಬಟ್ ಅಲ್ಲಿ ಏನು ಇರಲಿಲ್ಲ, ಕ್ಯಾಶುವಲ್ ಎಲ್ಲ ಡಲ್ ಆಗಿತ್ತು, ಏನೂ ಇರಲಿಲ್ಲ. ಹೋದ್ವಿ. ಒಳಗಡೆ ಹೋದಾಗ ನಾನು ವಿಚಾರ ನಂಗೆ ಗೊತ್ತಿರಲಿಲ್ಲ ಸರ್. ಒಳಗಡೆ ಹೋಗಿ ಇವರು ಡಿಸ್ಕಸ್ ಮಾಡಿದ್ರು, ಜೊತೆ ಮಾತಾಡಿದ್ರು. ನಾನು ಫೋನ್ ಯೂಸ್ ಮಾಡ್ತಾ ಹೊರಗಡೆ ನಿಂತಿದ್ದೆ. ನಂಗೆ ಬೇಕಾಗಿರಲಿಲ್ಲ ವಿಷಯ, ನಂಗೆ ತಿಳ್ಕೊಂಬಿಟ್ಟು ಏನು ಮಾಡಬೇಕು ಅಂತ ಹೊರಗಡೆ ನಿಂತಿದ್ದೆ. ಅವ್ರು ಮಾತಾಡ್ಕೊಂಡು ಹೊರಗಡೆ ಬಂದ್ರು. ಬನ್ನಿ ಹೋಗೋಣ ಕಬ್ಜಾ ಅವರು ಅಂತಂದ್ರು. ಸರಿ ಆಯ್ತು ಅಣ್ಣ ಹೋಗೋಣ ಅಂತ ರಿಟರ್ನ್ ಹೊರಗಡೆ ಬರ್ತಾ ಇದೀವಿ. ನೋಡ್ತೀನಿ ಹೊರಗಡೆ ಎಲ್ಲ ಫುಲ್ ಜನ. ಇದೇ ಯಾಕಪ್ಪ ಸೇರಿದಾರೆ ನಂಗೆ ಗೊತ್ತಿಲ್ಲ. ಪೊಲೀಸರೆಲ್ಲ ಹೊರಗಡೆ ಬಂದವ್ರೆ, ಬರ್ಬೇಡ್ರಿ ಅಂತವ್ರೆ. ನಂಗೆ ಏನಕ್ಕೆ ಏನ್ ಹೇಳ್ತಾವ್ರೆ, ಏನ್ ಅಲ್ಲೇನ